ಎರಡನೇ ಕೆಲಸ ಏನು ಮಾಡಬೇಕು, 10ನೇ ಮೊಹರಂನಲ್ಲಿ ಗುಸುಲ್ ಮಾಡಬೇಕು. ಟೀಕೆ, ಎಲ್ಲರೂ 10ನೇ ಮೊಹರಂನಲ್ಲಿ ಗುಸುಲ್ ಮಾಡ್ರಿ. ಮತ್ತು ಮೂರನೇ ಕೆಲಸ ಯಾವ್ದು ಹೇಳಿದ್ದಾರೆ 10ನೇ ಮೊಹರಂನಲ್ಲಿ? 10ನೇ ಮೊಹರಂನಲ್ಲಿ ಅತಿ ಜಾಸ್ತಿ ತೋಬಾವನ್ನು ಮಾಡಬೇಕು. ಅಸ್ತಗಫಿರುಲ್ಲಾ, ಅಯ್ಯ ಅಲ್ಲಾಹ್ ನಮ್ಮ ಪಾಪವನ್ನು ಕ್ಷಮೆ ಮಾಡು ಯಾ ಅಲ್ಲಾಹ್. 10ನೇ ಮೊಹರಂನಲ್ಲಿ ಏನು ಮಾಡಬೇಕು, ತೋಬಾವನ್ನು ಮಾಡಬೇಕು 10ನೇ ಮೊಹರಂನಲ್ಲಿ. ಏಕೆ ಗೊತ್ತಿದೆ? ಹಜರತಿ ಮೂಸಾ ಅಲೈಹಿಸ್ಸಲಾಮಿನ ಉಮ್ಮತ್ತಿನ ಜನರು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹುಕ್ಮು ಕೊಟ್ಟ, ಐ ಮೂಸಾ 10ನೇ ಮೊಹರಂನಲ್ಲಿ ನಿಮ್ಮ ಉಮ್ಮತ್ತಿನ ಜನರಿಗೆ ಹುಕ್ಮು ಕೊಡ್ರಿ. ನಿಮ್ಮ ಉಮ್ಮತ್ತಿನ ಜನರು 10ನೇ ಮೊಹರಂನಲ್ಲಿ ಅವರು ನನ್ನ ಸಮೀಪ ಜಾಸ್ತಿ ಬರಬೇಕು. 10ನೇ ಮೊಹರಂನಲ್ಲಿ ನನ್ನ ಸಮೀಪ ಬರೋದು ಹುಕ್ಮು ಕೊಡ್ರಿ, ಅವರಿಗೆ ಸಂದೇಶ ಕೊಡ್ರಿ. ಏಕೆಂದ್ರೆ ಆಗ ಫೀರು ಲಹುಂ, ಯಾರು 10ನೇ ಮೊಹರಂನಲ್ಲಿ ಅಲ್ಲಾಹನ ಸಮೀಪ ಆದರು, ಅಲ್ಲಾಹನ ಸಮೀಪ ಬಂದು ಯಾರು ಅತಿ ಜಾಸ್ತಿ ತೋಬ ಮಾಡಿದ್ರು, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆ ಎಲ್ಲಾ ಜನರಿನ ತೋಬವನ್ನು ಕಬೂಲ್ ಮಾಡಿ ಅವ್ರದ್ದು ಎಲ್ಲ ಪಾಪನ ಕ್ಷಮೆಯನ್ನು ಮಾಡ್ತಾನೆ. 10ನೇ ಮೊಹರಂನಲ್ಲಿ ಏನು ಮಾಡಬೇಕು, ತೋಬಾ ಅತಿ ಜಾಸ್ತಿ ಮಾಡಬೇಕು. ಅಸ್ತಗ್ಫಿರುಲ್ಲಾ, ಎಲ್ಲ ನನ್ನ ಪಾಪ ಕ್ಷಮೆ ಮಾಡಿ ಅಲ್ಲ. ಒಂದು ವರ್ಷದಲ್ಲಿ ಹಗಲು ರಾತ್ರಿ ನಾನು ಅಪ್ಪಿ ಏನಾದರೆ ನಾನು ಯಾರಾದರೂ ಜನರನ್ನ ಹೃದಯಕ್ಕೆ ನಾನು ನೋವು ಹುಟ್ಟಿಸಿರಬಹುದು, ಅಪ್ಪಿ ನಾನು ಏನಾದರೂ ಹೇಳಿರಬಹುದು, ಹಿರಿಯರಿಗೆ ಏನಾದರೂ ಮಾತಾಡಿರಬಹುದು, ಚಿಕ್ಕವರಿಗೆ ಏನಾದರೂ ಹೇಳಿರಬಹುದು. ಅಲ್ಲ ಎಲ್ಲ ನನ್ನಿಂದ ಏನಾದರೂ ಚಾಳಿದು ದೊಡ್ಡವಾದ ಪಾಪ ಆಗಿದ್ರೆ ನನ್ನ ಪಾಪ ಕ್ಷಮೆ ಮಾಡಿ ಅಲ್ಲ. ನಾವು ಎಲ್ಲ ಪಾಪಗಳಿಗೆ ನೆನಪು ಮಾಡಿ 10ನೇ ಮೊಹರಂನಲ್ಲಿ ತೋಬಾ ಮಾಡಬೇಕು. ಆ ದಿನ ಏನಿದೆ ತೋಬಾ ಕಬೂಲ್ ಆಗೋದು ದಿನ. 10ನೇ ದಿನ ಏನಿದೆ ಪಾಪವನ್ನು ಕ್ಷಮೆ ಆಗೋದು ದಿನ. ಇದು ಮೂರನೇ ಕೆಲಸ.